ನಿಮ್ಮ ಮಗ ಸಿಕ್ಕಿದಾನೆ ಅಂತ. ಅವ್ರ ಮನೆಯವ್ರು ಸಿಕ್ನಲ್ಲ ಅಂತ ಬೇಗ ಹೋಗ್ತಾರೆ. ಹೋದಾಗ ಅವ್ರಿಗೆ ಹುಡುಗ ಸಿಗ್ತಾನೆ. ಒಂದೇ ಪ್ರಾಬ್ಲಮ್, ಅವ್ನ್ ಕೆರೆಯಲ್ಲಿ ಬಿದ್ದು ಸತ್ತಿ 3 ದಿನ ಆಗಿರುತ್ತೆ. ಅವ್ರ ಅಪ್ಪ ಅಮ್ಮ ಅವ್ರ ಅಣ್ಣನ ಜೀವನ ಒಂದೇ ಕ್ಷಣದಲ್ಲಿ ನುಚ್ಚುನೂರಾಗ್ಬಿಡುತ್ತೆ. ಮದ್ವೆ ಹೇಗ್ ಮಾಡಿಸ್ತೀರಾ ಸರ್ ಸತ್ತು ಹುಡ್ಗಂಗೆ? ಅವ್ನ್ ಮುಳುಗಿ ಸತ್ತು ಹೋಗಿರ್ಬೋದು, ಆದ್ರೆ ಅವನನ್ನ ಮುಳುಗಿಸಿದ್ ನೀವ್ 5 ಜನ. ಸೋಮಣ್ಣ, ನೀವು ಕೊಲೆ ಮಾಡುವಂತ ಕೆಲ್ಸಕ್ಕೆ ಕೈ ಹಾಕೋರಂತಾರಲ್ಲ, ಸಮಾಧಾನವಾಗಿ ಮಾತಾಡಿ ಎಲ್ಲ ಬಗೆಹರಿಸ್ಕೊಳ್ಳೋಣ. ನಾನು ನೀವು ಸಣ್ಣವರಿದ್ದಾಗಿಂದ ನೋಡ್ತಿದ್ದೀರಾ. ನೆನ್ಪ್ ಮಾಡ್ಕೊಳ್ಳಿ, ನಾವೆಲ್ಲ ಹೇಗ್ ಬಂದ್ ಕೊಡ್ದ್ ಬೀಚ್ ಹೋಗಿ ಕಾಲ ಕಳೀತಿದ್ವಿ. ನನಗೆ ನಿಮ್ ಬಗ್ಗೆ ಗೊತ್ತು, ನೀವ್ ಹೀಗೆಲ್ಲ ಮಾಡಕ್ ಸಾಧ್ಯನೇ ಇಲ್ಲ. ಬಿಟ್ಬಿಡಿ ನಮ್ಮಣ್ಣ. ಬೀಚ್? ಯಾವ ಬೀಚ್? ಮಲ್ಪೆ. ನಿಮ್ಮೂರ್ ಯಾವ್ದು? ಉಡುಪಿ. ಯಾಕೆ? ನಮ್ದು ಮೈಸೂರು. ನನ್ ತಂಗಿ ನೀನ್ ನೋಡಿರಲ್ಲ. ಹೆಂಗೆ? ನೀನೇ ಹೇಳ್ದೆ ಅಲ್ಲ, ನೀನ್ ಹುಟ್ಟಿದ್ದು ಬೆಳ್ದಿದ್ದು ಎಲ್ಲ ನಿಮ್ ಊರಲ್ಲೇ ಅಂತ. ಹ್ಞೂ, ಬಟ್ ನಿನ್ ತಂಗಿ ಹಾಸ್ಟೆಲ್ ಇದ್ಲು ಅಂತ ನೀನೇ ಅಂದೆಲ್ಲ. ನಾವು ನೋಡ್ತಿದ್ದು ಹುಡ್ಗಿನೂ ಹಾಸ್ಟೆಲ್ ಇದ್ಲು. ದಟ್ಸ್ ದ ಬ್ಯೂಟಿ. ಅವಳು ಹಾಸ್ಟೆಲ್ ಹೋಗಿದ್ಲು, ಆದ್ರೆ ಬೆಂಗಳೂರಲ್ಲಿ. ಶಿ ನೆವರ್ ಸ್ಟಡಿಡ್ ಇನ್ ಉಡುಪಿ. ಸರ್, ನೀವು ಆ ಹುಡ್ಗನ್ ಕರ್ಕೊಂಡು ಹೋಗಿದ್ರಲ್ಲ, ಯಾವ ಊರಲ್ಲಿದ್ದಾಗ? ದಾವಣಗೆರೆ. ನಾನು ಯಾವತ್ತೂ ಉಡುಪಿ ಸೈಡಲ್ಲಿ ಕೆಲಸನೇ ಮಾಡಿಲ್ಲ. ನಮ್ದು ಗುಲ್ಬರ್ಗ. ಶಿಟ್ ಮ್ಯಾನ್, ಏನಾಗ್ತಿದೆ? ನನ್ಗೂ ಯಾರಾದ್ರೂ ಹೇಳ್ತೀರಾ? ಯೋಚನೆ ಮಾಡು, ಅವ್ನು ಹೇಳ್ದಂಗೆ ನಾವೆಲ್ಲ ಮಾಡ್ತೀವಿ. ಆದ್ರೆ ವಾಟ್ ಇಫ್ ಎಲ್ಲ ಸ್ಟೋರಿಯಲ್ಲಿ ಇದ್ದಿದ್ದು ಬೇರೆ ಬೇರೆ ಹುಡುಗ? ನಿಮ್ ತಂಗಿ BE ಮಾಡ್ತಿದ್ದ ಅಂತಿದ್ರಲ್ಲ, ನನಗೆ ಯಾರು BE ಓದಿದ ಗರ್ಲ್ ಫ್ರೆಂಡ್ಸೇ ಇಲ್ಲ. ನಾನು ಮಾಡ್ತಿದ್ದು BBA ಆದ್ರೂ ಸರಿ, MA ಆದ್ರೂ ಸರಿ. ಇವಾಗ ಸತ್ತಿರೋದು ಯಾರು? ಯಾರು ಇಲ್ಲ. ನಾವು ಮಾಡಿರೋದ್ ಬಗ್ಗೆ ತಿಳ್ಕೊಳ್ಳೋದು ಎಷ್ಟು ಕಷ್ಟ. ದೊಡ್ಡ ಸೀಕ್ರೆಟ್ ಏನಿರಲಿಲ್ಲ. ಅಲ್ಲಿ ಇಲ್ಲಿ ಕೇಳಿದ್ರೆ ಗೊತ್ತಾಗುತ್ತೆ. ಎಲ್ಲಾರನ್ನೂ ಸೇರಿಸಿ ಗಿಲ್ಟ್ ಫೀಲ್ ಮಾಡಿಸಿ ಫೀಲಿಂಗ್ಸ್ ಜೊತೆ ಆಟ ಆಡ್ತಿದ್ದಾನೆ. ಯಾಕೆ ಮಾಡಿದೆ ಹೀಗೆಲ್ಲ? ಎಕ್ಸ್ಟಾರ್ಷನ್, ಬ್ಲ್ಯಾಕ್ ಮೇಲ್, ದುಡ್ಡು ಹೊಡಿಯೋಕಿರುತ್ತೆ, ಇನ್ನೇನು? ಅಯ್ಯೋ ನೀನಲ್ಲೇ ದುಡ್ಕೊಂಡು ತಿನ್ರೋ ಅಂದ್ರೆ ಈ ತರ ಮಾಡಿದ್ರೆ ಒಳ್ಳೇದಾಗುತ್ತಾ ನಿಮ್ಗೆ? ಏನ್ ತಲೆ ಗುರು ನಿಂದು, ನಂಬೇ ಬಿಟ್ಟಿದ್ದೆ. ಜನರು ಭಾವನೆ ಜೊತೆ ಆಟ ಆಡ್ತಿದ್ಯಾ, ಆ ದೇವ್ರು ನಿನ್ನ ಸುಮ್ಮನೆ ಬಿಡಲ್ಲ. ಬ್ಲ್ಯಾಕ್ ಮೇಲ್ ಮಾಡ್ತಿದ್ಯಾ ಅಂತ ಒಳಗೆ ಹಾಕಿದ್ರೆ ಗೊತ್ತಾಗುತ್ತೆ ನಿಮ್ಮಂತವ್ರಿಗೆಲ್ಲ. ನಿನ್ಗೂ ನಿನ್ ಗೇಮ್ಗೂ ದೊಡ್ಡ ನಮಸ್ಕಾರ. ಮಿಸ್ಟರ್ ರೆಡ್ ಎದ್ದಿ ಹೋಗ್ತಿರ್ತಾನೆ. ಇದನ್ನ ನೋಡಿದ ಗೇಮ್ ಮಾಸ್ಟರ್ ಗನ್ ಅನ್ನು ತಗೊಂಡು ಮೇಲೆ ರೂಫ್ಗೆ ಹೊಡಿತಾನೆ. ಎಲ್ಲರೂ ತಲೆ ಬಗ್ಸ್ಕೊಂತಾರೆ. ಸರ್, ಆಗ್ಲೇ ಹೇಳ್ದಂಗೆ ಒಂದ್ಸತಿ ಗೇಮ್ ಸ್ಟಾರ್ಟ್ ಆದ್ಮೇಲೆ ಮುಗಿಯೋ ತನಕ ಯಾರು ಹೊರಗೆ ಹೋಗಂಗಿಲ್ಲ. ನಿಮ್ಮ ಹತ್ರ ಇನ್ನ 2 ನಿಮಿಷ ಇದೆ. ಗೇಮ್? ಯಾವ ಗೇಮ್? ನಿನ್ ಬಣ್ಣ ಎಲ್ಲ ಬಯಲೈತಲ್ಲ, ಇನ್ಯಾವ ಗೇಮು? ಏನ್ ದುಡ್ಡು ಬೇಕಾ ನಿಂಗೆ? ನಮ್ ತಾಳ್ಮೆ ಪರೀಕ್ಷೆ ಮಾಡ್ತಿದ್ಯಾ? ನನಗೆ ತಲೆ ಕೆಡ್ತಿದೆ, ಒಂದ್ ಜಾಯಿಂಟ್ ಬೇಕು ನಂಗೆ. ಸೀರಿಯಸ್ ಆಗಿ ತಗೋತಿಲ್ಲ ಸರ್ ನೀವು. ನಿಮ್ ಟೈಮ್ ಮುಗೀತಿದೆ. ನೀವು ಉತ್ತರ ಕೊಡ್ಲಿಲ್ಲ ಅಂದ್ರೆ ಮೊದಲು ಇವನ್ನ ಸಾಯಿಸ್ತೀನಿ. ಗೇಮ್ ಮಾಸ್ಟರ್ ಗನ್ ತೆಗೆದು ಮಿಸ್ಟರ್ ವೈಟ್ ಕಡೆ ಮಾಡ್ತಾನೆ. ಹೋ, ಕಾಮ್ ಡೌನ್ ಮ್ಯಾನ್, ಕಾಮ್ ಡೌನ್. ಗೇಮ್ ಯಾವ ಗೇಮ್? ಟಾಪಿಕ್ ಕೊಡ್ತೀನಿ, ಅದು ಯಾಕೆ ಇಂಪಾರ್ಟೆಂಟ್ ಅಂತ ಹೇಳ್ಬೇಕಂತ ಕೇಳ್ದ. ಎಲ್ಲರೂ ಹೇಳಿದ್ವಲ್ಲ. ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಮ್ಯಾನ್, ಅದನ್ನ ಮೊದಲು ಸೈಡಲ್ಲಿಡು, ಮಾತಾಡೋಣಂತೆ. ಇನ್ಯಾವ ಗೇಮ್? ಏನ್ ಗೇಮ್? ಏನು ಅರ್ಥ ಆಗ್ತಿಲ್ಲ. ಈಗ ಕೇವಲ 20 ಸೆಕೆಂಡ್ ಮಾತ್ರ ಉಳಿದಿದೆ. ರಿಮೆಂಬರ್, ಸ್ಟಾರ್ಟ್ ಆಗೋಂತ ಮುಂಚೆ ಏನ್ ಹೇಳ್ದ? ಸಾಂಗು. ಹೇಳಿದ್ದು ಸುಳ್ಳಾಗಬಹುದು, ಕೇಳಿದ್ದು ಸುಳ್ಳಾಗಬಹುದು. ನೀನ್ ಹೇಳಿದಲ್ಲ ಸುಳ್ಳು. ಗೇಮ್ ಮಾಸ್ಟರ್ ಗನ್ನ ಮಿಸ್ಟರ್ ವೈಟ್ ಕಡೆಯಿಂದ ತೆಗಿತಾನೆ. ಹಾಡಾದ್ಮೇಲೆ ನಾನು ಹೇಳ್ತಿರೋದು ನಿಜನಾ ಸುಳ್ಳ ಅಂತ ಕೇಳ್ದ. ಅವನು ಹೇಳ್ತಿದ್ದೆಲ್ಲ ಸುಳ್ಳು. ಗುಡ್ ಸರ್, ವೆರಿ ಗುಡ್. ನೀವೆಲ್ಲ ರೌಂಡ್ 1 ಕ್ಲಿಯರ್ ಮಾಡಿದ್ದೀರಾ. ರೌಂಡ್ ಆಫ್ ಅಪ್ಲೋಸ್ ಫಾರ್ ಎವ್ರಿವನ್. ಗೇಮ್ ಮಾಸ್ಟರ್ನ ಬಿಟ್ಟು ಬೇರೆ ಯಾರು ಚಪ್ಪಾಳೆ ಹೊಡೆಯೋದಿಲ್ಲ. ಬೇರೆಯವ್ರ ಜೀವನ ಜೊತೆಲ್ಲ ಆಟ ಆಡೋದು ಒಂದು ಆಟ ಏನಪ್ಪ? ಎಸ್ ಸರ್, ತಪ್ಪೇನಿದೆ ಅದರಲ್ಲಿ? ಹುಚ್ಚ ನಿಂಗೆ? ಯಾವ ಹುಚ್ಚಾಸ್ಪತ್ರೆಯಿಂದ ಓಡ್ ಬಂದಿದ್ಯಾ? ನನಗೆ ಆಡಕ್ಕೆ ಇಷ್ಟ ಇಲ್ಲ ಸರ್. ನಾನು ನೋಡಿದ್ರೆ ಅನ್ಸುತ್ತಾ ನಿಮ್ಗೆ ನಿಮ್ ಇಷ್ಟ ಕಷ್ಟಕ್ಕೆ ಕಟ್ಕೊಂಡು ನನಗೆ ಏನಾದರೂ ಆಗ್ಬೇಕಾಗಿದೆ ಅಂತ? ಗೇಮ್ ಮಾಸ್ಟರ್ ತನ್ನ ಗನ್ನನ್ನು ಟೇಬಲ್ ಮೇಲೆ ಇಟ್ಟು ಮಾತಾಡಿಸ್ತಿರ್ತಾನೆ. ಇದನ್ನು ನೋಡಿದ ಮಿಸ್ಟರ್ ವೈಟ್ ಮಿಸ್ಟರ್ ಬ್ಲೂ ಮತ್ತು ಮಿಸ್ಟರ್ ಬ್ಲ್ಯಾಕ್ಗೆ ಸಿಗ್ನಲ್ ಮಾಡ್ತಾನೆ. ನಿನಗೆ ಒಳ್ಳೇದಾಗಲ್ಲಪ್ಪ, ಈಗ ಅಮಾಯಕರ ಜೀವನದಲ್ಲಿ ಆಟ ಆಡ್ತಿರೋದ್ರಿಂದ ನೋಡಿಲ್ಲ ನನ್ನ. ಗೇಮ್ ಮಾಸ್ಟರ್ ಮಿಸ್ಟರ್ ಬ್ಲ್ಯಾಕ್ನ ನೋಡ್ತಿರ್ಬೇಕಾದ್ರೆ ಮಿಸ್ಟರ್ ವೈಟ್ ತನ್ನ ಲೈಟರಿಂದ ಕರ್ಚೀಫನ್ನು ಸುಟ್ಟಿ ಆ ಕರ್ಚೀಫ್ನ ದೂರ ಹೊಸ್ತು ಬೆಂಕಿ ಎಂದು ಕೂಗ್ತಾನೆ. ಅದೇ ಕ್ಷಣದಲ್ಲಿ ಬೆಂಕಿ ಕಡೆ ಗೇಮ್ ಮಾಸ್ಟರ್ ನೋಡ್ಬೇಕಾದ್ರೆ ಮಿಸ್ಟರ್ ಬ್ಲೂ ಗನ್ ಅನ್ನು ತಗೊಂಡು ಗೇಮ್ ಮಾಸ್ಟರ್ ತಲೆ ಮೇಲೆ ಇಡ್ತಾನೆ. 1 ಇಂಚ್ ಅಲ್ಗಾಡಿದ್ರು ಹಿಂದೆ ಮುಂದೆ ಯೋಚನೆ ಮಾಡಿದಂಗೆ ಶೂಟ್ ಮಾಡ್ಬಿಡ್ತೀನಿ. ಹಾ ಸರ್. ಏನೋ ನೀನ್ ಆಟ ಆಡಿಸ್ತೀಯ, ನಾವು ಆಟ ಆಡ್ಬೇಕಾ? ಬಾರಿ ಎಗರಾಡ್ತಿದ್ದೆ, ಇವಾಗ ಮಾತಾಡು. ತಪ್ಪು ಮಾಡ್ತಿದ್ದೀರಾ ಸರ್. ಕೊಪ್ ನೋಡಿ ನನ್ ಮಗಂಗೆ, ನಮ್ ಕೈಲಿ ಗನ್ನಿದ್ರು. ಸರ್, ಇದೇ ನಿಮ್ ಲಾಸ್ಟ್ ವಾರ್ನಿಂಗ್. ಪ್ಲೀಸ್ ಸರ್, ಎಲ್ಲ ತಮ್ಮ ಜಾಗದಲ್ಲಿ ಕುತ್ಕೊಳ್ಳಿ. ಇದರಿಂದ ಸುಲಭವಾಗಿ ಹೊರಗೆ ಹೋಗ್ಬೋದು ಅಂದ್ಕೊಂಡಿದ್ಯಾ ಅನ್ಸುತ್ತೆ. ತಪ್ಪು ತಿಳ್ಕೊಂಡಿದ್ಯಾ. ಶೂಟ್ ಮಾಡಿ ಸರ್. ಏನು?
ಪ್ಲೀಸ್ ಶೂಟ್ ಮಾಡಿ. ಶೂಟ್ ಮಾಡಲ್ಲ ಅನ್ಕೊಂಡ್ಯಾ? ಮಿಸ್ಟರ್ ಬ್ಲೂ ಗನ್ ಅನ್ನು ತಗೊಂಡು ಮೇಲೆ ರೂಫ್ಗೆ ಹೊಡಿತಾನೆ. ಆದ್ರೆ ಗನ್ ವರ್ಕ್ ಆಗೋದಿಲ್ಲ. ನಕ್ಲಿ ಗನ್ ಇಟ್ಕೊಂಡು ಇಷ್ಟೊಂದೆಲ್ಲ ಎಗರಾಡ್ತಿದ್ಯಾ? ಥೋ, ಯಾವ ಲೂ ನನ್ ಮಗನ್ ಸವಾಸ ಆಯ್ತು ಗುರು. ಜೀವ ಹೊರಗೆ ಹೋಗಿ ಒಳಗ್ ಬಂದಿತ್ತು. ಐ ಫೀಲ್ ಸಾರಿ ಫಾರ್ ಯು ಬಡಿ. ನಿನ್ ತರ ಸೈಕೋನು ಇರ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ. ಒಂದ್ ಪ್ರಶ್ನೆ ಕೇಳ್ತೀನಿ ನಿಮ್ಗೆಲ್ಲ ಸರ್. ಏನೋ? ಯಾರಿಗಾದ್ರೂ ನೆನಪಿದೆನಾ ಗೇಮ್ ಸ್ಟಾರ್ಟ್ ಆಗೋಗಿಂತ ಮುಂಚೆ ಏನ್ ಮಾಡ್ತಿದ್ರಿ, ಇಲ್ಲ ಎಲ್ಲಿದ್ರಿ, ಯಾವ ದಿನ ಇವತ್ತು, ಏನ್ ಟೈಮ್ ಇವಾಗ? ಅಫ್ಕೋರ್ಸ್ ನೆನಪಿದೆ. ಇವತ್ತು ಇವತ್ತು ನನ್ ಗೇಮ್ಗಿಂತ ಮುಂಚೆ ನಾನು ಹೇಳ್ತೀನಿ ತಡಿ. ಗೇಮ್ ನೆನ್ನೆ ಶನಿವಾರ, ಇಲ್ಲ ಬುಧವಾರ, ನೆನಪಾಗ್ತಿಲ್ಲ. ಡ್ರಗ್ಸ್ ಕೊಟ್ಟಿದ್ಯಾ ನಮ್ಗೆಲ್ಲ? ಡ್ರಗ್ಸ್ ಸರ್, ರಿಯಲ್ ಕ್ರಿಯೇಟಿವ್. ಬಟ್ ಇಲ್ಲ, ಯೋಚನೆ ಮಾಡಿ. ನಿದ್ದೆ ಮಾಡ್ತಿರ್ಬೇಕಾದ್ರೆ ಕನ್ಸ್ ಹೋದಾಗ ಯಾವುದೋ ಜಾಗದಲ್ಲಿ ಬರ್ತೀವಿ, ಏನೋ ಮಾಡ್ತಿರ್ತೀವಿ, ಹೇಗ್ ಬರ್ತೀವಿ ಅಂತ ಗೊತ್ತಾಗಲ್ಲ. ಆದ್ರೂ ನಮ್ಮ ಪಾಡಿಗೆ ನಾವು ಮುಂದುವರ್ಸ್ಕೊಂಡು ಹೋಗ್ತೀವಿ. ಇದು ಅದೇ ತರ. ಹೇಗ್ ಬಂದ್ವಿ ಅನ್ನೋದು ನಮಗೆ ಬೇಕಾಗಿಲ್ಲ, ಇವಾಗ ಹೋಗ್ತಿದೀವಿ ಅಷ್ಟೇ ಎಲ್ಲರೂ. ಸರ್, ಯಾರಾದ್ರೂ ಒಂದ್ ಹೆಜ್ಜೆ ಮುಂದೆ ಇಟ್ರೆ ಏನೋ ಮಾಡ್ತೀಯಾ? ಒಂದ್ ಹೆಜ್ಜೆ ಮುಂದೆ ಇಟ್ರೆ ನಿಮ್ಗೆ ಮುಂದಾಗದು ಯಾರಿಗೂ ಇಷ್ಟ ಆಗಲ್ಲ ಸರ್. ಒಂದೇನು 2 ಹೆಜ್ಜೆ ಇಡ್ತೀನಿ ನೋಡ್ ನನ್ನ. ಮಿಸ್ಟರ್ ಆರೆಂಜ್ ಒಂದ್ ಹೆಜ್ಜೆ ಮುಂದೆ ಇಡ್ತಾನೆ. ಗೇಮ್ ಮಾಸ್ಟರ್ ಚುಟ್ಕಿ ಹೊಡಿತಾನೆ. ಮಿಸ್ಟರ್ ಆರೆಂಜ್ ಶವಪೆಟ್ಟಿಗೆಯಲ್ಲಿ ಎದ್ದೊಳ್ತಾನೆ. ಅಲ್ಗಾಡಲು ಜಾಗ ಇರೋದಿಲ್ಲ. ಇಕ್ಕಟ್ಟಿನ ಪರಿಸ್ಥಿತಿ ಇರುತ್ತೆ. ಉಸಿರಾಡೋಕ್ ತೊಂದರೆ ಆಗ್ತಿರುತ್ತೆ. ಹಲೋ, ಓ ದೇವ್ರೆ, ಕಾಪಾಡಪ್ಪ ನನ್ನ, ಕಾಪಾಡು. ನನಗೆ ಉಸಿರಾಡಕ್ ಆಗ್ತಿಲ್ಲ. ಯಾರಾದ್ರೂ ಕಾಪಾಡಿ ಪ್ಲೀಸ್. ನಿನ್ ಖಾಲಿ ಬೀಳ್ತೀನಿ. ನೀನ್ ಹೇಳ್ದಂಗೆ ಕೇಳ್ತೀನಿ. ಹೊರಗ್ ಬಿಡು ಅಮ್ಮ. ಇದೇ ರೀತಿ ಮಿಸ್ಟರ್ ರೆಡ್ ಆಕಾಶದಿಂದ ಕೆಳಗೆ ಬೀಳ್ತಿರ್ತಾನೆ. ಕೆಳಗೆ ಬಿದ್ದ ಮೇಲೆ ಮತ್ತೆ ಮೇಲಿಂದ ಬೀಳ್ತಿರ್ತಾನೆ. ಹೀಗೆ ನಡೀತಾನೆ ಇರುತ್ತದೆ. ಮಿಸ್ಟರ್ ಬ್ಲ್ಯಾಕ್ ಸಮುದ್ರದ ಕೆಳಗೆ ಎದ್ದೊಳ್ತಾನೆ. ಉಸಿರಾಡೋಕ್ಕಾಗ್ತಿರಲ್ಲ. ಮಿಸ್ಟರ್ ಬ್ಲೂ ತನ್ನ ಮನೆಯಲ್ಲಿರ್ತಾನೆ. ಅಲ್ಲಿ ತನ್ನ ಹೆಂಡತಿ ಮತ್ತು ಮಗಳ ಶವ ಇರುತ್ತದೆ. ಮಿಸ್ಟರ್ ವೈಟ್ ಜಕಾತಿ ಮುಂದೆ ನಿಂತಿರ್ತಾನೆ. ಜಕಾತಿ ಓಡಿ ಬಂದು ಮಿಸ್ಟರ್ ವೈಟ್ ತಲೆಯನ್ನು ಹೊಡಿತಾನೆ. ಹೊಡೆದ ತಕ್ಷಣ ವಾಪಸ್ ಗೇಮ್ ರೂಮ್ಗೆ ಬರ್ತಾನೆ. ನಂಬದೇ ಇಲ್ಲ. ನನಗೇನಾಯ್ತು ಅಂತ ಕೇಳಿದ್ರೆ ನಂಬ್ತೀವಿ, ಸಮಾಧಾನ ಮಾಡ್ಕೊ. ಇವಾಗ್ಲಾದ್ರೂ ನಾನು ಹೇಳದ್ ಸೀರಿಯಸ್ ಆಗಿ ತಗೋತೀರಾ ಸರ್? ಏನ್ ಬೇಕು ನಿನಗೆ? ಏನು ಬೇಡ ಸರ್, ನಾನು ಮೊದಲಿಂದನೂ ಕೇಳ್ತಿರೋದು ಒಂದೇ. ಆಟ ಆಡಿ ಮುಗಿಸಿ ನಿಮ್ಮ ಪಾಡಿಗೆ ಹೋಗ್ಬಿಡಿ. ಏನ್ ಆಟ ಹೇಳು? ಓಕೆ ಸರ್, ಮುಂದಿನ ಆಟ ಬಂದ್ಬಿಟ್ಟು ರಾಜ ರಾಣಿ ಕಳ್ಳ ಪೊಲೀಸ್ ಮಂತ್ರಿ. ರೂಲ್ಸ್ ಗೊತ್ತಿರುತ್ತೆ, ಆದ್ರೂ ಹೇಳ್ಬಿಡ್ತೀನಿ. ರಾಜಂಗ್ 100 ಪಾಯಿಂಟ್ಸ್, ರಾಣಿಗೆ 80 ಪಾಯಿಂಟ್ಸ್, ಮಂತ್ರಿ 50 ಪಾಯಿಂಟ್ಸ್. ಪೊಲೀಸ್ ಕಳ್ಳ ಯಾರಂತ ಗೆಸ್ ಮಾಡಿದ್ರೆ 30 ಪಾಯಿಂಟ್ಸ್, ಕಳ್ಳಂಗ್ 0 ಪಾಯಿಂಟ್ಸ್. ಗೆಸ್ ಮಾಡ್ಲಿಲ್ಲ ಅಂದ್ರೆ ಕಳ್ಳಂಗ್ 30 ಪಾಯಿಂಟ್ಸ್, ಪೊಲೀಸ್ಗೆ 0 ಪಾಯಿಂಟ್ಸ್. 10 ರೌಂಡ್. ಕೊನೆಯಲ್ಲಿ ಯಾರಿಬ್ರು ಹತ್ರ ಕಮ್ಮಿ ಪಾಯಿಂಟ್ಸ್ ಇರುತ್ತೆ ಅವ್ರು ಮುಂದಿನ ಗೇಮ್ ಆಡ್ತಾರೆ. ಉಳ್ದವರೆಲ್ಲ ಆ ಗೇಮಿಂದ ಸೇಫ್ ಆಗ್ತಾರೆ. ಎನಿ ಡೌಟ್ ಸರ್ಸ್? ನೀನ್ ಈ ಆಟ ಆಡಲ್ವಾ? ನೋ ಸರ್, ನಾನು ಬರೀ ಸ್ಕೋರ್ ನೋಡ್ಕೊಳ್ಳೋದಷ್ಟೇ. ಗೇಮ್ ಹೇಗೆ ನಡೆಯುತ್ತೆ ಹೇಳು? ಆಟ ಆಡಿರ್ತೀರಾ ಅಂದ್ಕೊಂಡೆ ಸರ್. ಹೇಳ್ಬಿಡ್ತೀನಿ ಕೇಳಿ. ಬೋಲ್ ಒಳಗೆ 5 ಚೀಟಿ ಇದಾವೆ. ನಾನು ಲೆಫ್ಟ್ ಸೈಡಲ್ಲಿರೋರು ಫಸ್ಟ್ ಮಿಕ್ಸ್ ಮಾಡಿ ಹಾಕ್ತಾರೆ. ಎಲ್ಲರೂ ಚೀಟಿ ತಗೋತೀರಾ. ಆದ್ರೆ ಯಾರು ಬಂದಿದ್ದಾರೆ ಅಂತ ಹೇಳ್ಬಾರ್ದು, ಪೊಲೀಸ್ನ ಬಿಟ್ರೆ. ಆಮೇಲೆ ಪೊಲೀಸ್ ಕಳ್ಳ ಯಾರಂತ ಗೆಸ್ ಮಾಡಬೇಕು. ಅದಾದ್ಮೇಲೆ ಎಲ್ಲ ಮತ್ತೆ ವಾಪಸ್ ಬೋಲಲ್ಲಿ ಚೀಟಿ ಹಾಕಿ ಕಮ್ಮಿ ಪಾಯಿಂಟ್ಸ್ ಇರೋರು ಮಾತ್ರ ನೆಕ್ಸ್ಟ್ ಆಟ ಆಡಬೇಕು. ಉಳ್ದವರೆಲ್ಲ ಆಡಂಗಿಲ್ಲ ತಾನೆ? ಎಸ್ ಸರ್, ಮಾತು ತಪ್ಪಂಗಿಲ್ಲ. ಪ್ರಾಮಿಸ್ ಸರ್. ಒಂದು 5 ನಿಮಿಷ ಸಿಗುತ್ತಾ? ಇದನ್ನೆಲ್ಲ ಪ್ರೊಸೆಸ್ ಮಾಡೋಕ್ಕೆ ನಂಗೆ ಸ್ವಲ್ಪ ಟೈಮ್ ಬೇಕು. ಐ ಬಿಲೀವ್ ಎಲ್ಲರಿಗೂ ಈ ಟೈಮ್ ಬೇಕು. ಶೋರ್ ಸರ್, ಶೋರ್. ಮಿಸ್ಟರ್ ಬ್ಲ್ಯಾಕ್ ರೂಮಿನ ಕೋಣೆಯಲ್ಲಿ ಹೋಗಿ ನಿಂತ್ಕೊಂತಾನೆ. ಅವನನ್ನು ಸಾಂತ್ವನಿಸಲು ಉಳ್ದವರೆಲ್ಲ ಹೋಗ್ತಾರೆ. 10 ನಿಮಿಷದ ನಂತರ ಎಲ್ಲರೂ ವಾಪಸ್ ಅವ್ರವ್ರ ಜಾಗಕ್ಕೆ ಬಂದು ಕೂತ್ಕೋತಾರೆ. ಗೇಮ್ ಸ್ಟಾರ್ಟ್ ಮಾಡೋಣ ಸರ್? ಮಿಸ್ಟರ್ ವೈಟ್ ಬೋಲ್ನಲ್ಲಿದ್ದ ಚೀಟಿಯನ್ನು ತಗೊಂಡು ಮಿಕ್ಸ್ ಮಾಡಿ ಟೇಬಲ್ ಮೇಲೆ ಎಸಿತಾನೆ. ಎಲ್ಲರೂ ಒಂದೊಂದು ಚೀಟಿಯನ್ನು ಎತ್ಕೊಂತಾರೆ. ಯಾರು ಪೊಲೀಸ್ ಸರ್? ಮಿಸ್ಟರ್ ಆರೆಂಜ್ ತನ್ನ ಕೈಯನ್ನು ಮೇಲ್ ಮಾಡ್ತಾನೆ. ಕಳ್ಳ ಯಾರಿರ್ಬೋದು ಸರ್? ಇವನು ಎಂದು ಮಿಸ್ಟರ್ ವೈಟ್ ಕಡೆ ಮಾಡ್ತಾನೆ. ಆಗ ಮಿಸ್ಟರ್ ರೆಡ್, ಅಲ್ಲ, ನಾನು ರಾಜ ಆಗಿದ್ದೆ, ನಾನು ಮಂತ್ರಿ, ನಾನು ರಾಣಿ. ಹೀಗೆ ಒಂದು ರೌಂಡ್ ಮುಗೀತದೆ.